ಮೇಡಮ್ ನಮಸ್ತೆ. ನಮಸ್ತೆ. ಅದೇ ಇವತ್ತು ಶ್ರೀಧರ್ ಅವರು ಅನಾರೋಗ್ಯದಿಂದ ನಮ್ಮನ್ನೆಲ್ಲಾನು ಕೂಡ ಅಗಲಿದ್ದಾರೆ. ಹ್ಮ್ ಪಾರು ಸೀರಿಯಲ್ ಅಲ್ಲಿ ನೀವು ಕೂಡ ಸುಮಾರು ವರ್ಷಗಳ ಕಾಲ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ರಿ. ಹ್ಮ್ ಸೊ ಹೆಂಗಿತ್ತು ಮೇಡಮ್ ನಿಮ್ ಜೊತೆ ಅವರ ಬಾಂಡಿಂಗ್? ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಆಗಿರ್ಬೋದು, ಹೆಂಗಿ ಇದ್ರು ನಿಮ್ ಜೊತೆ? ಚಿಕ್ಕಪ್ಪ ಆನ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಚೆನ್ನಾಗ್ ಮಾಡ್ತಿದ್ರು. ಆಫ್ ಸ್ಕ್ರೀನ್ ಅವ್ರು ಚಿಕ್ಕಪ್ಪನ್ ತರಾನೇ ಇರ್ತಿದ್ರು. ಚಿಕ್ಕಪ್ಪ ಅಂದ್ರೆ ನಾವೆಲ್ರು ಚಿಕ್ಕಪ್ಪ ಅಂತಾನೆ ಕರಿತಿದ್ವಿ. ಹ್ಮ್. ಇನಿಯಮ್ಮ ನಾವಂದ್ರೆ ಅವರು ನಮ್ ಇಡೀ ಒಂಥರ ಟೀಮ್ಗೆ ಚಿಕ್ಕಪ್ಪನ್ ತರ ಚಿಕ್ಕಪ್ಪ ಅಂತಾನೆ ಕರಿತಿದ್ವಿ ನಾವು ಅವ್ರನ್ನೆಲ್ರು. ಹ್ಮ್. ತುಂಬಾ ತರ್ಲೆ ಚಿಕ್ಕಪ್ಪ ಅವರು ತರ್ಲೆ ಮಾಡ್ಕೊಂಡು ನಾವೇನೇ ಕಾಲ್ ಹೇಳಿದ್ರು ಮನ್ಸಿಗೆ ಹಾಕೊಳ್ದೆ ಹ್ಮ್. ಒಂದೊಂದ್ಸಲ ಕೋಪ ಮಾಡ್ಕೊಳ್ಳೋರು. ಬಟ್ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಕೂಲ್ ಆಗ್ಬಿಡ್ತಿದ್ರು ಆತರ. ಸುಮ್ನೆ ತರ್ಲೆಗಳ ತರ ನಮ್ ಇಡೀ ಪಾರು ಟೀಮ್ ಅಲ್ಲೇ ನಾವೆಲ್ರು ಹ್ಮ್. ತುಂಬಾ ಆರಾಮಾಗಿ ಖುಷಿಯಾಗಿರ್ತಿದ್ವಿ. ಹ್ಮ್. ಯಾವತ್ತೂ ಯಾರು ರೀಪ್ಲೇಸ್ ಆಗಿಲ್ಲ ನಾವು. ಹ್ಮ್. ತುಂಬಾ ಚೆನ್ನಾಗಿತ್ತು ನಮ್ದು ಎಲ್ರದ್ದು ಒಡನಾಟ. ಅವ್ರು ಎಲ್ರ ಜೊತೆನೂ ಚೆನ್ನಾಗಿರ್ತಿದ್ರು, ಒಬ್ರ ಜೊತೆ ಅಂತಲ್ಲ. ಎಲ್ರು ಚೆನ್ನಾಗಿರ್ತಿದ್ವಿ, ಎಲ್ರ ಜೊತೆನೂ ಚೆನ್ನಾಗಿರ್ತಿತ್ತು. ಬಟ್ ಅದೇ ಅವ್ರಿಗೆ ಅನಾರೋಗ್ಯ ಆಗಿದ್ ನಮಗ್ ಬೇಜಾರಾಗಿದೆ. ಆಮೇಲೆ ಅವರು ತುಂಬಾ ಪಾಪ ಟ್ರೀಟ್ಮೆಂಟ್ ಗೆ ಏನು ಸಪೋರ್ಟ್ ಮಾಡ್ತಿರ್ಲಿಲ್ಲ ದೇಹ ಅವ್ರಿಗೆ. ಪಾಪ ತುಂಬಾ ನರಳ್ತಾ ಇದ್ರು ಅವರು. ಹಂಗಾಗಿ ನಿನ್ನೆ ರಾತ್ರಿ 10 ಗಂಟೆಗೆ ಹೋಗಿದ್ದಾರೆ. ಮೇಡಮ್ ಈ ಅನಾರೋಗ್ಯಕ್ಕೆ ಈಡಾದ್ಮೇಲೆ ನೀವು ಅವ್ರನ್ನ ಹೋಗಿ ನೋಡಿದ್ದುಂಟಾ ಮೇಡಮ್? ನೋಡಿದೀನಿ, ಮಾತಾಡ್ತಿದೀನಿ. ನಕ್ಕೊಂಡೇ ಮಾತಾಡ್ತಿದ್ರು. ಊಟ ಸೇರ್ತಾ ಇಲ್ಲ ಸೀತಮ್ಮ ಅಂತ. ಅವ್ರ ನಮ್ಮನೆಲ್ಲ ಸೀತಮ್ಮ, ಪವಿಯಮ್ಮ ಈ ತರಾನೇ ಮಾತಾಡಿಸ್ತಾ ಇದ್ದಿದ್ದು. ಊಟ ಸೇರ್ತಾ ಇಲ್ಲ ಸೀತಮ್ಮ, ಏನು ಜೀರ್ಣ ಆಗ್ತಾ ಇಲ್ಲ ಅಂತಿದ್ರು. ಆಮೇಲೆ ಸ್ವಲ್ಪ ತಿಂತೀನಿ, ಸರಿ ಹೋಗ್ತಿದೆ ಅಂದಿದ್ರು. ಅವ್ರಿಗೆ ಹಾಲು ಅನ್ನ, ಮೊಸರನ್ನ ಅಂದ್ರೆಲ್ಲ ತುಂಬಾ ಇಷ್ಟ. ಚೆನ್ನಾಗ್ ಅಡ್ಗೆ ಮಾಡ್ತಾ ಇದ್ರು ಅವರು. ಊಟ ಏನು ಪಾಪ ಸೇರ್ತಾ ಇರ್ಲಿಲ್ಲ ಅವ್ರಿಗೆ. ಹಂಗ್ ಹೇಳ್ತಿದ್ರು. ಆಮೇಲೆ ನಕ್ಕೊಂಡೆ ಮಾತಾಡಿದ್ರು. ನಾವು ಅವ್ರ ಜೊತೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಫೋಟೋಸ್ ತಕೊಂಡಿದ್ವಿ. ನಗ್ತಾನೆ ಇದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ, ಮಲ್ಟಿ ಆರ್ಗನ್ಸ್ ಫೇಲ್ಸ್ ಅಲ್ವಾ. ಪಾಪ ಅವ್ರಿಗೆ ಏನು ಸಪೋರ್ಟ್ ಮಾಡಿಲ್ಲ ಹೆಲ್ತ್. ಮೆಡಿಸನ್ ರಿಯಾಕ್ಟ್ ಮಾಡಿಲ್ಲ ಅವ್ರ ದೇಹ. ಹಾಗಾಗಿ ನೀವೆಲ್ಲ ಪಾರು ಟೀಮ್ ಸೀರಿಯಲ್ ಮುಗಿದ್ಮೇಲೆ ಎಲ್ಲಾನು ಕೂಡ ಗೆಟ್ ಟುಗೆದರ್ ಆಗ್ತಿದ್ರಂತೆ. ಹೌದು, ನನ್ ಮನೇಲೆ ಸೇರ್ತಾ ಇದ್ರು ಎಲ್ರು. ನನ್ ಮನೇಲೆ ಸೇರ್ತಿದ್ರು. ಊಟ ತಿಂಡಿ ಎಲ್ಲಾ ಮಾಡ್ಕೊಂಡು ಎಲ್ರು ಮನೆಯಿಂದಾನು ಅಡ್ಗೆ ಮಾಡ್ಕೊಂಡ್ ಬರೋರು. ಇವ್ರು ಮಾತ್ರ ಹಂಚು, ಬಟ್ಟೆ, ದೋಸೆ ತೆಗಿಯೋದು, ದೋಸೆದು ಸಂಪೆಲ್ಲ ಮಾಡ್ಕೊಂಡ್ ಬರೋರು. ನೀನ್ ಗ್ಯಾಸ್ ಮಾತ್ರ ಕೊಡಿಸಿತಮ್ಮ, ನಾನ್ ದೋಸೆ ಎಲ್ಲ ಮಾಡ್ತೀನಿ ಅಂತೇಳಿ ಎಲ್ರಿಗೂ ಪಾಪ ಮಸಾಲೆ ದೋಸೆ ಮಾಡ್ಕೊಡೋರು. ಆತರ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೀವಿ ನಾವು. 6 ವರ್ಷ. 6 ವರ್ಷ ನೀವು ಅವ್ರ ಜೊತೆ ಸೀರಿಯಲ್ ಮಾಡಿದ್ದಾನೆ ಮೇಡಮ್? ಹೌದು, ಪಾರು ಸೀರಿಯಲ್ 6 ವರ್ಷ ಇತ್ತು. ಓಕೆ. ಅವ್ರು ಮುಗಿದ್ಮೇಲೆ ಸ್ವಲ್ಪ ಹಂಗೆ ಸೇರ್ತಾ ಇದ್ವಿ, ಮಾತಾಡ್ತಿದ್ವಿ. ಬಟ್ ಅದಾದ್ಮೇಲೆ ಈಗ ಒಂದ್ 5-6 ತಿಂಗಳಿಂದ ಅವರು ಪಾಪ ಫುಲ್ ಬೆಡ್ ರಿಡನ್ ಆಗ್ಬಿಟ್ಟಿದ್ರು. ಹೋಗಿ ಮಾತಾಡ್ಸ್ಕೊಂಡ್ ಬರ್ತಿದ್ವಿ ಅಷ್ಟೇ. ಮಾತಾಡಿದಾಗ ಏನಾದ್ರು ನೀವು ಅವ್ರನ್ನ ಆರೋಗ್ಯ ವಿಚಾರಿಸ್ಕೊಳಕ್ ಹೋದಾಗ ಏನಾದ್ರು ಮಾತಾಡಿದ್ರ ಮೇಡಮ್? ಹೇಳ್ತಿದ್ರು, ತಲೆ ನೋವ್ತಿದೆ, ಜ್ವರ ಬರ್ತಿದೆ, ಊಟ ಸೇರ್ತಿಲ್ಲ ಅನ್ನೋರು. ಅವರು ಸ್ವಲ್ಪ ಊಟ ಲಿಮಿಟ್ ಕಮ್ಮಿ ತಿನ್ನೋದವ್ರು. ಕಮ್ಮಿ ತಿನ್ನೋದಾದ್ರೂ ಒಳ್ಳೆ ಊಟ ತಿಂತಿದ್ರು. ಬಟ್ ಯಾಕೆ ಹಿಂಗಾಗಿದೆ ಗೊತ್ತಾಗಿಲ್ಲ. ಇಲ್ಲಿ ಏನ್ ಮಿಸ್ಟೇಕ್ ಆಗಿದೆ, ಏನು ಮಲ್ಟಿ ಆರ್ಗನ್ಸ್ ಫೇಲ್ ಅಂದ್ರೆ ಗೊತ್ತಿಲ್ಲ ಅಲ್ಲ. ಸೊ ಅದು ಹೆಲ್ತ್ ಹೇಳಕ್ಕಾಗಲ್ಲ, ಅದು ಡಾಕ್ಟರ್ಗಳೇ ಹೇಳ್ಬೇಕು. ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಅಂತ ವ್ಯಕ್ತಿ ಇವತ್ತು ಅನಾರೋಗ್ಯದಿಂದ ಎಲ್ಲಾರು ಅನ್ಕೊಂಡಿದ್ರು ಚೇತರಿಸ್ಕೊಳ್ತಾರೆ, ಬರ್ತಾರೆ, ಮತ್ತೆ ಆಕ್ಟ್ ಮಾಡ್ತಾರೆ, ಏನೋ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿದೆ ಅಂತ. ಬಟ್ ಕೊನೆಗೂ ಅವರು ಎಷ್ಟೇ ಹೋರಾಡಿದ್ರು ಕೂಡ ವಿಧಿಯಾಟನೆ ಬೇರೆ ಇತ್ತು. ಮತ್ತೆ ಅದು ದೇಹ ತುಂಬಾ ನೋವು ಅನುಭವಿಸ್ತಾ ಇದ್ರು ಅವ್ರು ಪಾಪ. ಏನಂದ್ರೆ ವಿಧಿಯಾಟ, ಅದೇ ಟೈಮ್ ಬಂದಾಗ ಎಲ್ರು ಹೋಗ್ತಾ ಇರ್ತೀವಿ ಅಷ್ಟೇನೆ. ಟೈಮ್ ಎಷ್ಟು ಅಂತ ಹಿಡಿದಿಟ್ಕೊಳಕ್ ಆಗುತ್ತೆ. ಫ್ಯಾಮಿಲಿ ಅವರೊಬ್ಬರೇ ಇದ್ದಿದ್ದು ಅಂತ ಕೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಬಗ್ಗೆ ಏನಾದ್ರು ಚಿಂತೆ ಇತ್ತ ಮೇಡಮ್? ನೀವು ತುಂಬಾ ಎಲ್ರು ಒಟ್ಟಿಗೆ ಆಗ ಗೆಟ್ ಟುಗೆದರ್ ಆಗ್ತಿರೋದ, ಫ್ಯಾಮಿಲಿ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡ್ತಿದ್ರ ನಿಮ್ಗಳ ಜೊತೆ ಅಂತ? ಈಗ ಗೊತ್ತಿದ್ ನನ್ಗೆಲ್ಲಾ ವಿಷಯನೂ ಗೊತ್ತು. ಬಟ್ ಏನಾಗುತ್ತೆ ಗೊತ್ತಾ ಇವ್ರೆ, ಹೋದವ್ರ ಬಗ್ಗೆ ಕೆಟ್ಟದಾಗ ಮಾತಾಡಂಗಿಲ್ಲ, ಇರೋರ್ಗೆ ತೊಂದ್ರೆ ಕೊಡಂಗಿಲ್ಲ. ಇದು ನಾನು ಯಾವಾಗ್ಲೂ ಹೇಳ್ತೀನಿ.
ನೋಡಿ ಪರ್ಸನಲಿ ಪಾಪ 4 ಗೋಡೆ ಮಧ್ಯೆ ಏನಾಗಿರುತ್ತೆ ನಮಗ್ ಗೊತ್ತಿಲ್ಲ. ಹೌದು. ನೀವ್ ಹೇಳೋದನ್ನ ಮಾತ್ರ ನಾನ್ ನಂಬ್ತೀನಿ ಅಲ್ವಾ. 100%. ನಾವ್ ಯಾವಾಗ್ಲೂ ಒಂದು ಫ್ರೇಸ್ ನ ಡಿಸಿಷನ್ ತಗೋಬಾರ್ದು. ಒಂದ್ ಕಡೆಯಿಂದ ಸ್ಟೋರಿ ಕೇಳಿ ಡಿಸಿಷನ್ ತಗೋಬಾರ್ದು. ಹೌದೌದು. ಎರಡೂ ಕಡೆಯಿಂದ ಸ್ಟೋರಿ ಕೇಳ್ಬೇಕು. ಅವ್ರಿಗೇನ್ ಪ್ರಾಬ್ಲಮ್ ಆಗಿದೆ, ಇವ್ರಿಗೇನ್ ಪ್ರಾಬ್ಲಮ್ ಆಗಿದೆ ಅಂತ ಎರಡು ಕೇಳಿ ಒಳ್ಳೆ ನಿರ್ಧಾರಗಳನ್ನ ಹೇಳ್ಬೇಕು. ಪಾಪ ಅವ್ರ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಏನೋ ಏನಾಗುತ್ತೆ, ಜವಾಬ್ದಾರಿಯುತವಾಗಿ ಮಾತಾಡೋದಾದ್ರೆ ನನ್ನ ಕೇಳಿದ್ರೆ, ಈಗ ಹೋಗಿರೋರು ಹೋಗ್ಬಿಟ್ರು, ಅವ್ರ ಬಗ್ಗೆ ನಾವೇನು ಮಾತಾಡಕ್ ಆಗಲ್ಲ. ಅವರಿಂದಾಗಿ ಇರೋರಿಗೆ ನಾವ್ ಹಿಂಸೆ ಕೊಡ್ಬಾರ್ದು. ಯಾಕೆ ಮಗ ಹೆಂಡತಿ ಇದಾರೆ ಪಾಪ, ಅವರೆಲ್ಲೋ ಒಂದ್ ಕಡೆ ಜೀವನ ಮಾಡ್ತಿದ್ದಾರೆ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ಬೇಕಷ್ಟೇ. ನನ್ನ ಕೇಳಿದ್ರೆ ಇದ್ ನನ್ ಸಜೆಷನ್ ಎಲ್ರಿಗೂನು. ಪ್ರಪಂಚದಲ್ಲಿ ಯಾರ್ಯಾರು ಕೇಳಿಸ್ಕೊತಿರ್ತಾರೆ, ಯಾರ್ಯಾರು ನೋಡ್ತಿರ್ತಾರೆ, ಅವ್ರೆಲ್ರಿಗೂ ನನ್ನ ಒಂದ್ ಸಜೆಷನ್ ಅಂದ್ರೆ, ಪಾಪ ಬದುಕೋರ್ನ ಬದುಕೋಕ್ ಬಿಟ್ಬಿಡಿ, ಹೋಗಿರೋರ್ನ ಅವ್ರನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡಿ ಅಷ್ಟೇ. ನಾನ್ ನನ್ ಕಡೆಯಿಂದ ಇದೊಂದ್ ಮಾತು ಹೇಳ್ಬೇಕಿತ್ತು. ನಾನ್ ತುಂಬಾ ಸಲ ಹೇಳಿದ್ದೆ, ಎಲ್ಲೂ ಯಾರ ಬಗ್ಗೆನು ಏನು ನೆಗೆಟಿವ್ ಹೇಳ್ಬಾರ್ದು ಅಂತ. ಯಾಕಂದ್ರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತು ಅಲ್ವಾ. ನಾವ್ ಯಾರು ಅವ್ರ ಜಾಗದಲ್ಲಿ ನಿಂತು ಅದನ್ನ ತಗೊಳಕ್ ಆಗಲ್ಲ ಇವಾಗ. ಅವ್ರವ್ರ ಕಷ್ಟ ಸಮಾಧಾನ ಮಾಡ್ಬೋದು, ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡಿ, ನೋವು ಮಾಡ್ಕೊಳ್ಬೇಡಿ ಅಂತ ಹೇಳ್ಬೋದು. ಅದ್ರ ಅನುಭವಿಸೋರಿಗ್ ಮಾತ್ರ ಗೊತ್ತೋದ್ರು ಪಾಪ ಆ ಇನ್ನೊಂದು ಫೇಸ್ ಏನಂತ. ಸೊ ಹಂಗಾಗಿ ಪಾಪ ಹೋಗಿರೋರ್ ಬಗ್ಗೆ ನಾನ್ ಕೆಟ್ಟಾಗ್ ಮಾತಾಡ್ಲೂಬಾರ್ದು. ಪಾಪ ಅವ್ರ ಆತ್ಮ ನೆಮ್ಮದಿಯಾಗಿರ್ಲಿ. ನಮ್ ಜೊತೆ ತುಂಬಾ ಚೆನ್ನಾಗಿದ್ರು, ತುಂಬಾ ಒಳ್ಳೆ ನಟ, ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಅನಾರೋಗ್ಯ ಈ ತರ ಆಗ್ಬಾರ್ದಿತ್ತು, ಆಗಿದೆ, ಹೋದ್ರು. ಇರೋರ್ ಪಾಪ ಅವ್ರ ತಾಯಿ ಇದಾರೆ, ಅವ್ರ ಅಕ್ಕ ಇದಾರೆ, ತಮ್ಮ ಇದಾರೆ, ಅವ್ರ ಹೆಂಡತಿ ಮಗು ಎಲ್ಲೋ ಒಂದ್ ಕಡೆ ಇದಾರೆ ನೆಮ್ಮದಿಯಾಗಿ. ಬಿಟ್ಬಿಡಿ ಅಷ್ಟೇ ಅಂತ ನನ್ನ ಅನಿಸಿಕೆ. ಮೇಡಮ್, ನಾನೇನ್ ಕೇಳಕ್ ಬಂದೆ ಅಂತಂದ್ರೆ, ಇವಾಗ ಪರಿಸ್ಥಿತಿ ಇಬ್ಬರು ಕಡೆಯಿಂದನೂ ನಾವು ನೋಡ್ಬೇಕಾಗುತ್ತೆ. ಪರಿಸ್ಥಿತಿ ಏನಾಗಿರುತ್ತೋ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಇವ್ರ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ. ಬಟ್ ಏನಂದ್ರೆ, ಯಾವತ್ತಾದ್ರೂ ಈ ತರ ಸಿಚುವೇಶನ್ ಹಿಂಗಾಯ್ತು, ಮಗನ್ ಬಗ್ಗೆ, ಯಾಕಂತಂದ್ರೆ ತಂದೆಗೆ ಯಾವತ್ತಾದ್ರೂ ಒಂದು ಕೊರಗ ಅನ್ನೋದು ಇದ್ದೇ ಇರುತ್ತೆ. ಮಗ ಈ ಒಂದು ಕಾಲದಲ್ಲೂ ನಾನು ಎಲ್ಲೋ ಒಂದ್ ಕಡೆ ನೋಡ್ಕೊಳಕ್ ಆಗ್ತಿಲ್ಲ, ನಮ್ಮಿಬ್ಬರ ಮಧ್ಯೆ ಬಂದಿರುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ಮಗನ್ ನೋಡಕ್ ಆಗ್ತಿಲ್ಲ, ಆ ತರದ್ ಏನಾದ್ರು ನಿಮ್ಮ ಹತ್ರ ಇಲ್ಲ, ಆ ತರ ಮಗನ ನೋಡ್ಬೇಕು ಅನ್ನೋ ಒಂದ್ ಆಸೆ ಇತ್ತು ಅವ್ರಿಗೆ. ಕೊನೆಯಲ್ಲಿ ಪಾಪ ಅದು ಆಗ್ಲಿಲ್ಲ. ಯಾಕೆಂದ್ರೆ ನಾವು ಎಲ್ಲಾ ಬೇರೆ ತರ ರೀತಿಯಲ್ಲಿ ಯೋಚನೆ ಮಾಡಿದ್ರೆ, ತಂದೆನ ಒಂದು ಎನರ್ಜೆಟಿಕ್ ಆಗಿ ಒಂದು ಬೇರೆ ತರ ನೋಡಿರೋ ಮಕ್ಕಳಿಗೆ ಈ ಸ್ಥಿತಿಯಲ್ಲಿ ನೋಡಿದ್ರೆ ಪಾಪ ಅವ್ರ ತಲೆಯಲ್ಲಿ ಉಳಿದ್ಬಿಡುತ್ತೆ ಅದು. ಬುದ್ಧಿ ಇರೋ ಮಕ್ಕಳವ್ರು ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅವ್ರ ಎಜುಕೇಶನ್ ಪ್ರಾಬ್ಲಮ್ ಆಗ್ಬೋದು. ಪಾಪ ಅವ್ನ ಲೈಫ್ ಟೈಮ್ ಅಲ್ಲಿ ಅದು ಒಂಥರ ತಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ತಂದೆ ಬಗ್ಗೆ. ಅದಕ್ಕೋಸ್ಕರನು ಅವ್ರು ಬಂದು ನೋಡ್ದೇ ಇರ್ಬೋದು. ಅವ್ರಿಗೆ ತುಂಬಾ ಆಸೆ ಇತ್ತು ಮಗನ್ ನೋಡ್ಬೇಕಂತ. ನಾವು ಎಲ್ಲ ಟ್ರೈ ಮಾಡಿದ್ವಿ ತುಂಬಾ, ಕೊನೆ ಕ್ಷಣದಲ್ಲಾದ್ರೂ ಮಗುನ ತೋರಿಸ್ಬೇಕು ಅಂತೇಳಿ. ಬಟ್ ಅದು ಪಾಪ ಅವ್ರು ಯೋಚನೆ ಮಾಡೋ ರೀತಿನೂ ಕರೆಕ್ಟ್ ಇದೆ. ಯಾಕಂದ್ರೆ ಎಲ್ಲಾನು ನೆಗೆಟಿವ್ ಆಗೇ ನೋಡ್ಬಾರ್ದು. ಚಿಕ್ಕ ಹುಡ್ಗ, ಅವ್ನ್ ತಲೆಯಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ, ತಂದೆ ಅಲ್ವಾ ಪಾಪ. ಅವ್ರನ್ನ ಗಟ್ಟಿ ಮುಟ್ಟಾಗಿ ಹೆಲ್ದಿಯಾಗಿ ನೋಡಿರೋ ಮಗು ಈ ತರ ಅವ್ರನ್ನ ನೋಡಿದ್ರೆ ಪಾಪ ಎಲ್ಲಿ ಮನ್ಸಿಗೆ ಹಚ್ಕೊಂಡ್ ಬಿಡುತ್ತೋ ಅಂತಾನು ಅವ್ರು ಕರ್ಕೊಂಡ್ ಬಂದಿಲ್ದೇ ಇರ್ಬೋದು. ಆದ್ರೆ ಶ್ರೀಧರ್ ಅವ್ರ ಪಾಪ ಕೊನೆಗೆ ಅವ್ರ ತಾಯಿ ಅವ್ರ ಮಗನ್ ಫೋಟೋ ತೋರಿಸ್ತಾ ಇದ್ರಂತೆ. ಅವ್ರ ಮಗನ ಕನ್ವರ್ಸ್ತಾ ಇದ್ದಾಗ ತೋರಿಸ್ತಾ ಇದ್ರಂತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು. ಪಾಪ ಮೊಬೈಲ್ ಅಲ್ಲಿರೋ ಫೋಟೋನ ತೋರಿಸಿ, ಪಂಚಮ್ಮ ಟಾಟಾ, ಮಗ ಟಾಟಾ ಟಾಟಾ ಅಂತ ಹೇಳಿನೇ ಅವ್ರು ಉಸಿರು ಬಿಟ್ಟಿರೋದು. ಅವ್ರ ತಾಯಿ ಹೇಳಿದ್ರು ನಮ್ಗೆ ಇದನ್ನ. ಪಾಪ ತುಂಬಾ ನೋವಾಯ್ತು ನಮ್ಗೆ. ನಾವು ಎರಡೂ ಕಡೆಯಿಂದ ಯೋಚನೆ ಮಾಡೋರಾಗಿರೋದ್ರಿಂದ ಇದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು, ನೆಗೆಟಿವ್ ಆಗಿ ತಗೋಬಾರ್ದಷ್ಟೇ. ಥ್ಯಾಂಕ್ ಯು ಮೇಡಮ್, ಒಂದು ದುಃಖದಲ್ಲೂ ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ. ನಿಜ, ಅವ್ರು ಹೋಗಿದ್ ನಮಗ್ ತುಂಬಾ ನೋವಾಗಿದೆ. ಯಾಕಂದ್ರೆ ತುಂಬಾ ಎನರ್ಜೆಟಿಕ್ ಪರ್ಸನ್ ಅವ್ರು, ಒಂಥರ ತುಂಬಾ ಪಾದರಸ ತರ ಅಂತ ಮನುಷ್ಯ ಈ ತರ ಆಗಿ ಹೋಗೋದು ತುಂಬಾ ನೋವಾಗುತ್ತೆ. ಅದಕ್ಕೆ ಎಲ್ಲಾರ್ಗು, ಆರ್ಟಿಸ್ಟ್ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನ್ಗೂ ಏನ್ ಹೇಳ್ತೀನಿ ಅಂದ್ರೆ, ಆರೋಗ್ಯನ ಚೆನ್ನಾಗ್ ಕಾಪಾಡ್ಕೊಳ್ಳಿ ಇರೋಷ್ಟು ದಿನ ಅಂತ ಅಷ್ಟೇ. ಕಟ್ ಅಂತ ಹೋಗ್ಬಿಟ್ರೆ ಏನನ್ಸಲ್ಲ, ನೋವು ಅನ್ಭವಿಸಿ ನರಳಿ ಹೋಗೋದಿದ್ಯಲ್ಲ, ಅದು ತುಂಬಾ ಕಷ್ಟ. ಅದು ಪಾಪ ಯಪ್ಪ ತುಂಬಾ ನೊಂದ್ಬಿಟ್ಟಿದ್ದಾರೆ. ಅದಕ್ಕೆ ನಮಗ್ ತುಂಬಾ ಬೇಜಾರಾಯ್ತು. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಒಂದು ನಿಮ್ಮ ಮಾತುಗಳನ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.